ಬಾಯ್ಲರ್ ಫ್ಯಾನ್ಸ್ ಪ್ರಿಸರ್ವೇಷನ್ ಡ್ಯೂರಿಂಗ್ ಲಾಂಗ್ ಆಫ್ ಸೀಸನ್ ಆಗಲಿ ಇಲ್ಲ ಡ್ಯೂರಿಂಗ್ ಲಾಂಗ್ ಶಟ್ ಡೌನ್ ಬಾಯ್ಲರ್ ಫ್ಯಾನ್ಸು ಕ್ಲೀನ್ ಮಾಡಿ ಪ್ರಿಸರ್ವ್ ಮಾಡಬೇಕಾಗುತ್ತೆ. ಎಫ್ ಡಿ, ಐ ಡಿ, ಎಸ್ ಎ, ಪಿ ಎ ಇದರಲ್ಲಿ ನಾರ್ಮಲಿ ಇಂಟರ್ನಲ್ ಕ್ಲೀನಿಂಗ್ ಆಫ್ ದ ಫ್ಯಾನ್ಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್, ಎಸ್ಪೆಷಲಿ ಐ ಡಿ ಫ್ಯಾನ್. ಐ ಡಿ ಫ್ಯಾನಲ್ಲಿ ಏನಾಗುತ್ತೆ, ಕೋಜನ್ ಬಾಯ್ಲರ್ಸ್ ಅಂದರೆ ಶುಗರ್ ಪ್ಲಾಂಟ್ನಲ್ಲಿ ಕೋಜನ್ ಬಾಯ್ಲರ್ಸಲ್ಲಿ ಫ್ಲೂ ಗ್ಯಾಸಲ್ಲಿ ಮಾಯ್ಚರ್ ಹೈ ಮಾಯ್ಚರ್ ಇರ್ತದೆ. ಅರೌಂಡ್ 26 to 36% ಮಾಯ್ಚರ್ ಇರುತ್ತೆ. ಬಿಕಾಸ್ ಮಾಯ್ಚರಿಂದ ಫ್ಯೂಯಲ್ ವಿಲ್ ಬಿ ಮೋರ್. ಈ ಫ್ಲೂ ಗ್ಯಾಸ್ ಐ ಡಿ ಫ್ಯಾನ್ ಥ್ರೂ ಪಾಸ್ ಆಗೋದ್ರಿಂದ ಐ ಡಿ ಫ್ಯಾನ್ ಮೇಲೆಲ್ಲ ನಾರ್ಮಲಿ ಕರೋಡ್ ಆಗುತ್ತೆ. ಅದು ಹಾಗೆ ಬಿಡೋದ್ರಿಂದ ಆಫ್ ಸೀಸನಲ್ಲಿ ಕಂಟಿನ್ಯೂಸ್ ಕರೋಡ್ ಆಗಿ ಫ್ಯಾನ್ ಇಂಪೆಲ್ಲರ್ ಡ್ಯಾಮೇಜಸ್ ಆಗುತ್ತೆ. ಸೊ ಯು ಹ್ಯಾವ್ ಟು ಕ್ಲೀನ್ ದ ಇಂಟರ್ನಲ್ಸ್ ಕ್ಲೀನ್ಲಿ. ಮತ್ತು ಏನು ಮಾಡಬೇಕು, ಎಲ್ಲ ಕೇಸಿಂಗ್ ಕಂಪ್ಲೀಟಾಗಿ ಮ್ಯಾನ್ಯಲ್ ಡೋರ್ಸ್ ಟೈಟ್ ಮಾಡಿ ಏರ್ ಟೈಟ್ ಮಾಡಬೇಕು. ಯು ಮಸ್ಟ್ ಅವಾಯ್ಡ್ ಏರ್ ಎಂಟ್ರಿಂಗ್ ದಿ ಫ್ಯಾನ್ ಕೇಸಿಂಗ್ ಆ್ಯಂಡ್ ಟು ಪ್ರಿವೆಂಟ್ ಕರೋಷನ್ ಆಫ್ ಇಂಪೆಲ್ಲರ್ ಆ್ಯಂಡ್ ಶಾಫ್ಟ್. ನೆಕ್ಸ್ಟ್ ಇನ್ನೊಂದು ಬಂದು ಎವ್ರಿ 10 to 12 ಡೇಸ್ಗೆ ಶಾಫ್ಟ್ ಓರಿಯೆಂಟೇಷನ್ ಚೇಂಜ್ ಮಾಡೋದು. ಇದು ಹೇಗೆ ಮಾಡಬೇಕಂದ್ರೆ ಮಾರ್ಕ್ ಮಾಡ್ಕೊಳ್ಳಿ, 0, 90, 180, 270 ಅಂಥೇಳಿ ಶಾಫ್ಟ್ ಮೇಲೆ ಮಾರ್ಕ್ ಮಾಡ್ಕೊಳ್ಳಿ. ಎವ್ರಿ 10 to 12 ಡೇಸ್ಗೆ 90 ಡಿಗ್ರಿ ರೊಟೇಷನ್ ಮಾಡಿ. ಅಂದರೆ ಫಸ್ಟ್ 0 ಡಿಗ್ರಿ ಅಂತಂದರೆ ನೆಕ್ಸ್ಟ್ ಡೇ 90 ಡಿಗ್ರಿಗೆ ಇಡಿ. ಶಾಫ್ಟ್ ರೊಟೇಷನ್ ಮಾಡೋದು. ಈ ರೀತಿ ರೊಟೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಶಾಫ್ಟ್ ಸ್ಯಾಗಿಂಗ್ ಅವಾಯ್ಡ್ ಆಗುತ್ತೆ. ಪ್ಲಸ್ ಮಾಯಿಶ್ಚರ್ ಫಾರ್ಮ್ ಆಗೋದ್ರಿಂದ ನಾರ್ಮಲ್ ಏನಾಗುತ್ತೆ, ಶಾಫ್ಟ್ ಸ್ಯಾಗ್ ಆಗುತ್ತೆ. ಮಾಯಿಶ್ಚರ್ ಒಂದೇ ಪೊಸಿಷನ್ನಿಂದ ರೊಟೇಟ್ ಮಾಡೋದ್ರಿಂದ ಸ್ಯಾಗಿಂಗ್ ಆಲ್ಸೋ ಅವಾಯ್ಡ್ ಮಾಡ್ಬೋದು. ಮಾಯಿಶ್ಚರ್ ಏನೋ ಫಾರ್ಮ್ ಆದರೂ ಕೂಡ ದಟ್ ಆಲ್ಸೋ ಯು ಕ್ಯಾನ್ ಪೊಸಿಷನ್ ಚೇಂಜ್ ಮಾಡೋದ್ರಿಂದ ಅವಾಯ್ಡ್ ಆಗುತ್ತೆ ಅದು. ಈ ಎಲ್ಲ ಪ್ರಿಸರ್ವೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಶಾಫ್ಟ್ ಸ್ಯಾಗಿಂಗ್ ಅವಾಯ್ಡ್ ಮಾಡ್ಬೋದು. ಪ್ಲಸ್ ಸ್ಮೂತ್ ಆಪರೇಷನ್ ಅಟ್ ರೀಸ್ಟಾರ್ಟ್ ರೆಡ್ಯೂಸಸ್ ಮೇಂಟೆನೆನ್ಸ್ ಕಾಸ್ಟ್, ಎಕ್ವಿಪ್ಮೆಂಟ್ ಲೈಫು ಇನ್ಕ್ರೀಸ್ ಆಗುತ್ತೆ.